ನೀವು ನೋಡ್ತಾ ಇರುವಂತಹ ಈ ದೇವಸ್ಥಾನ ಸುಮಾರು 500 ವರ್ಷಗಳ ಹಳೆಯ ಇತಿಹಾಸ ಇರುವಂತದ್ದು. ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವರುಗಳ ಸಂಗಮ ಕ್ಷೇತ್ರ. ಇವತ್ತಿನ ವಿಶೇಷತೆ ಏನಂದ್ರೆ ದೇವಸ್ಥಾನಗಳ ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ನವೀಕರಣವಾಗಿರುವಂತಹ ಪುಷ್ಕರಣಿಯಲ್ಲಿ ಪುಷ್ಕರಣಿ ಶುದ್ಧ ಅಂದ್ರೆ ಕೂಪಶಾಂತಿ ಹಾಗೂ ಗಂಗಾ ಪೂಜೆಯು ಸಾಂಗವಾಗಿ ನಡೆಸಲ್ಪಟ್ಟಿತು. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇದನ್ನು ಹಿಂದೆ ಗಾಲವ ಮುನಿಗಳು ತಪಸ್ಸು ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂಥೇಳಿ ಪ್ರತೀತಿ ಇದೆ. 1400 ವರ್ಷದ ಹಿಂದಿನ ವಿಷ್ಣುಮೂರ್ತಿ ದೇವರು. 1902ರಲ್ಲಿ ಈ ಬಾಕ್ಕರಬೈಲಿನ ತಿಮ್ಮಪ್ಪ ಹೆಗ್ಡೆಯವರು ಈ ಇಡೀ ಆಸ್ತಿಯನ್ನು ಖರೀದಿ ಮಾಡಿದಾಗ ಅವರಿಗೆ ಒಂದು ಸರ್ತಿ ಈ ದೇವರು ಕುಣಿತ ಬರ್ತಾಯಿತ್ತಂತೆ. ಬಂದಾಗ ಏನು ಅಂತ ಈಗ ಮೊದಲೆಲ್ಲ ಪಾಡಮಯವಾಗಿತ್ತು. ಬಂದಾಗ ನಾನು ಪರೀಕ್ಷೆ ಮಾಡಿದಾಗ ಇಲ್ಲಿ ಒಂದು ಹುಲ್ಲಿನ ಮಾಡಿನಲ್ಲಿ ಒಂದು ಗುಡಿ ಇತ್ತಂತೆ. ಅದನ್ನು ಜೀರ್ಣೋದ್ಧಾರ ಮಾಡಿದ್ದು ಅವರು ಬಾಕ್ಕರಬೈಲಿನ ತಿಮ್ಮಪ್ಪ ಹೆಗ್ಡೆಯವರು 1902ರಲ್ಲಿ. ಆಗ ನಮ್ಮ ಅಜ್ಜ ಹೊಳೆಯಿಂದ ಆಚೆಗೆ ಇದ್ದರಂತೆ. ಕಡೆಗೆ ಅವರನ್ನು ಈಚೆಗೆ ಬರಲಿಕ್ಕೆ ಹೇಳಿ ಪೂಜೆ ಮಾಡುವವರು ಯಾರು ಇಲ್ಲ ಹೇಳಿಕೊಂಡು ಇಲ್ಲಿ ನಮ್ಮ ಅಜ್ಜನನ್ನು ರಾಮಚಂದ್ರ ಭಟ್ರು ಅಂಥೇಳಿ ಅವರನ್ನು ಪೂಜೆ ಮಾಡಲಿಕ್ಕೆ ಅಂಥೇಳಿ ನಿಶ್ಚಯ ಮಾಡಿದ್ದಾರೆ. ಆಗ ಬಹಳ ಒಂದು ಕಷ್ಟದಲ್ಲಿ ಪೂಜೆ ಮಾಡ್ತಿದ್ದರು. ಅಂದರೆ ಯಾವ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಆ ನಂತರ ಅವರನ್ನು 40 ವರ್ಷ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಂದೆಯವರು ರಾಮಕೃಷ್ಣ ಭಟ್ ಅಂಥೇಳಿ ಅವರು ಕೂಡ ಹಾಗೆ ಬಹಳ ಕಷ್ಟದಲ್ಲಿ ಈ ಇತ್ತೀಚೆಗೆಲ್ಲ ಅದು ಜೀರ್ಣೋದ್ಧಾರ ಆದದ್ದು ಕೆಲವು ರಸ್ತೆಗಳೆಲ್ಲ. ಅವರು ಒಂದು 40 ವರ್ಷ ಮಾಡಿದ್ದಾರೆ. ಹಾಗೆ ನಾನು 1982ರಲ್ಲಿ ನನ್ನ ಹೆಸರು ರವೀಂದ್ರ ಭಟ್ ಅಂತ. ನಾನು 82ರಿಂದ ನಾನು ಪೂಜೆ ಮಾಡ್ತಾಯಿದ್ದೇನೆ. ಮಹಾವಿಷ್ಣು ಮತ್ತು ಮಹಾಲಿಂಗೇಶ್ವರ 2 ದೇವಸ್ಥಾನ ಕೂಡ ಪೂಜೆ ಆಗಬೇಕು. ಯಾಕಂದರೆ 48 ಮೆಟ್ಲಿದೆ ಈಶ್ವರ ದೇವಸ್ಥಾನಕ್ಕೆ. ಅಲ್ಲಿ ನೀರು ತೊಗೊಂಡು ಹೋಗುವಾಗ ಭಾರಿ ಕಷ್ಟ ಆಗ್ತದೆ. ಆದರೆ ಆ ದೇವರು ನಮ್ಮ ಹತ್ರ ತಗೊಂಡು ಹೋಗಿಸ್ತಾನೆ. ಯಾಕಂದರೆ 3 ಕೊಡಪಾನ ದಿವಸಕ್ಕೆ ನೀರು ಹೋಗ್ತದೆ. ಹಾಗೆ ಅಂಥ ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರ. ಉಳಿದೆಲ್ಲ ಕ್ಷೇತ್ರಗಳಿಂದ ಭಿನ್ನವಾಗಿ ಶ್ರೀ ಈಶ್ವರನ ಗುಡಿ ಮೇಲ್ಭಾಗದಲ್ಲಿಯೂ ವಿಷ್ಣುವಿನ ಗುಡಿ 200 ಅಡಿ ಕೆಳಭಾಗದಲ್ಲಿಯೂ ಇಲ್ಲಿ ರಚಿತವಾಗಿದೆ. ಪ್ರಾಯಶಃ ಇಂಥ ರಚನೆಗಳು ಬೇರೆಯಲ್ಲಿ ನಿಮಗೆ ಉಡುಪಿ ಜಿಲ್ಲೆಯಲ್ಲಿ ಕಾಣಲಿಕ್ಕಿಲ್ಲ. ವಿಷ್ಣುಗುಡಿಯ ಪಶ್ಚಿಮದಲ್ಲಿ ಭೂ ರಚನೆ ಇದು. ಅದರ ತಳಭಾಗದಲ್ಲಿ ಒಂದು ರಂಧ್ರದಿಂದ ವರ್ಷ ಪೂರ್ತಿ ಹರಿದು ಬರುವ ಗಂಗೆಯ ಪವಿತ್ರ ತೀರ್ಥಕೊಂಡವಿದೆ. ಅಲ್ಲಿಗೆ ಹರಿದು ಬಂದ ನೀರು ಒಂದು ಪುಟ್ಟ ಕಲ್ಯಾಣಿಗೆ ಸೇರುತ್ತದೆ. ಅಚೋದ್ಯ ಸರೋವರದಂತೆ ಅತ್ಯಂತ ಶುಭ್ರವಾದ ಈ ಕಲ್ಯಾಣಿ ಕ್ಷೇತ್ರದ ದಿವ್ಯತೆಯನ್ನು ನೂರ್ಮಡಿಸಿದ್ದ ಜೀವಾಳವಾಗಿದೆ. ಔಷಧೀಯ ಗುಣವುಳ್ಳ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ಚರ್ಮ ಕಾಯಿಲೆ ಇದ್ದು ಗುಣ ಆಗ್ತದೆ ಅಂತ ಹೇಳಿ ಹಿರಿಯರು ಕಂಡುಕೊಂಡಿದ್ದಾರೆ.
ಏನೋ ಒಂದು ಹಿರಿಯರಿಂದ ಆರಾಧಿಸಿಕೊಂಡು ಬರ್ತಕ್ಕಂತಹ ಈ ಒಂದು ಕ್ಷೇತ್ರ ಬಹಳ ಶಿಥಿಲಾವಸ್ಥೆಯಲ್ಲಿ ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ. ಅದನ್ನೊಂದು ಜೀರ್ಣೋದ್ಧಾರ ಪಡಿಸಬೇಕು ಅನ್ನೋಂತಹ ಉದ್ದೇಶದಿಂದ ಊರ ಮಹಾನೀರಗಳನ್ನು ಅದೇ ರೀತಿಗೆ ಪರ ಊರಿನ ಮಾಗಣಿಗೆ ಸಂಬಂಧಪಟ್ಟಂತಹ ಭಕ್ತರನ್ನೆಲ್ಲ ಕರೆಸಿ ಏನೋ ಒಂದು ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು ಅನ್ನೋಂತಹ ಸಂಕಲ್ಪವನ್ನು ಅವರ ಮುಖಾಂತರ ಇಟ್ಟುಕೊಂಡಾಗ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶ ನಮಗೆ ಕಾಣದೇ ಬಂದಿರೋದರಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರ ಪಡಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸದಲ್ಲಿ ನಾವು ದೇವರ ಮೇಲೆ ಭಾರ ಹಾಕಿ ಚಿಂತನಾರೂಢ ಮಾಡಿ ಅದೇ ರೀತಿಗೆ ನಾಗದೇವರ ಸಂದರ್ಶನ ಮಾಡಿ ಇಷ್ಟೆಲ್ಲ ಕಾರ್ಯವನ್ನು ಮಾಡಿಸ್ಕೊಂಡು ಬಂದಿದ್ದೇವೆ. ಆದರೂ ನಮಗೆ ಅಸಮಾಧಾನ ರೀತಿಯಲ್ಲಿ ಬಂದಂತಹ ದುರಿತ ದೋಷಗಳ ಪರಿಹಾರವಾಗಿ ಪುನಃ ಈ ಸ್ಥಳದಲ್ಲಿ ನಾಗದೇವರನ್ನು ಉಂಟು ಮಾಡಿ ಅದಕ್ಕೆ ಬೇಕಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡು ಆ ಗುಡಿ ಜೀರ್ಣೋದ್ಧಾರ ಗುಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾಗದೇವರ ಚಲನೆಗೆ ಬೇಕಾದಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿ ಆ ನಂತರ ನಾಗದೇವರ ಪ್ರೀತ್ಯರ್ಥವಾಗಿ ಕೆರೆ ಪುಷ್ಕರಣಿಯನ್ನು ಮಾಡಬೇಕು ಅನ್ನೋಂತಹ ಸಂಕಲ್ಪ ಇಟ್ಕೊಂಡಿತ್ತು. ಅದಕ್ಕೆ ಬೇಕಾದಂತಹ ದಾನಿಗಳಿಂದ ಸಂಗ್ರಹ ಮಾಡಿಕೊಂಡಂತಹ ನಿಧಿಯಿಂದ ಪುಷ್ಕರಣಿಯನ್ನು ನಿರ್ಮಾಣ ಮಾಡುವಂತಹ ಸ್ಥಿತಿಗೆ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಆಗತಕ್ಕಂತಹ ಕಾರ್ಯ ನಾಗದೇವರ ಗುಡಿ ನಿರ್ಮಾಣ ಆಗಬೇಕು. ಅದೇ ರೀತಿಯಾಗಿ ವಿಶೇಷವಾಗಿ ಅದಕ್ಕೂ ಕೂಡ ಊರ ಮಹನೀಯರ ಒಳ್ಳೆ ರೀತಿಯ ಸಹಕಾರ ಕೊಡಬೇಕು. ಅದೇ ರೀತಿಯಾಗಿ ಹರಿಹರೇಶ್ವರ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪುಣ್ಯ ಕೆಲಸಕ್ಕೆ ಊರವರನ್ನು ಮುಂದಿಟ್ಕೊಂಡು ಅದೇ ರೀತಿಯಾಗಿ ಹಿರಿಯ ಮಾಗಣಿಯವರನ್ನೆಲ್ಲ ಮುಂದಿಟ್ಕೊಂಡು ಕೆಲಸಕ್ಕೆ ಕೈ ಹಾಕಿದ್ದೇವೆ. ಎಲ್ಲರೂ ಸದ್ಭಕ್ತ ರೀತಿಯಲ್ಲಿ ಮಾಡ್ತಕ್ಕಂತಹ ಈ ಎಲ್ಲ ಕಾರ್ಯವನ್ನು ದೇವರ ಮಹತ್ತರವಾಗಿ ಸ್ವೀಕಾರ ಮಾಡಿಕೊಂಡು ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಮಾಗಣಿಗೆ ಬರತಕ್ಕಂತಹ ಭಕ್ತರಿಗೆ ಬರತಕ್ಕಂತಹ ಸಮಸ್ತ ದುರಿತ ದೋಷವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಕೊಡುವ ಹಾಗೆ ಎಲ್ಲ ಮಹನೀಯರು ಕೂಡ ಅನುಗ್ರಹ ಮಾಡಿ ಒಳ್ಳೆಯದು ಮಾಡಿ ನಡೆಸಬೇಕು ಅಂತೇಳಿ ಈ ಹೊತ್ತಿನಲ್ಲಿ ಸಮಷ್ಟಿ ಊರಿನವರ ಪರವಾಗಿ ಸಮಷ್ಟಿಯಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ. ದೇವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಭಕ್ತಾದಿಗಳು ಅನೇಕ ಸಲ ಪ್ರಯತ್ನಿಸಿ ಇತ್ತೀಚೆಗೆ ನಾವೊಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ಈ ದೇವಸ್ಥಾನದ ಮುಖ್ಯಸ್ಥರಾಗಿ ಆಡಳಿತ ಮುಖ್ಯಸ್ಥರು ಹೆಗ್ಡೆ ಕುಟುಂಬದ, ಬಾಕ್ರೆಬೈಲ್ ಕುಟುಂಬದ ಮುಖ್ಯಸ್ಥರು ಹಾಗೆ ಮಾಂಬೆಟ್ಟು ಕುಟುಂಬದ ಮುಖ್ಯಸ್ಥರು ಇಲ್ಲೆಲ್ಲ ಬಂದು ಈ ದೇವಸ್ಥಾನ ಜೀರ್ಣೋದ್ಧಾರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿಯ ದೇವಸ್ಥಾನಕ್ಕೆ ಸುಮಾರು 6 ಕೋಟಿ ವೆಚ್ಚ ತಗಲುವ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ಈ ದೇವಸ್ಥಾನವನ್ನು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಬೇಕಂದ ನಾವೆಲ್ಲ ಭಕ್ತಾದಿಗಳು ಸೇರಿದ್ದೇವೆ. ಇಲ್ಲಿ ಎಲ್ಲರೂ ಭಕ್ತಾದಿಗಳು ಸಹಕರಿಸಬೇಕು. ಈ ಒಂದು ದೇವಸ್ಥಾನ ಒಂದು ಸುಂದರವಾದ ದೇವಸ್ಥಾನ ಆಗಬೇಕಂತ ನಮ್ಮೆಲ್ಲರ ಆಸೆ ಆಗಿದೆ.